ಸರ್, ಈಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ವಿಚಾರಕ್ಕೆ ಹಿಂದೆ ಕೂಡ ಶಾಸಕರು ಹೊರೆಯಾಗುತ್ತೆ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅದರ ಮುಂದುವರೆದ ಭಾಗವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇದೆ ಇದು ಅಂತ ಹೇಳಿ. ಇವತ್ತು ಏನು ಒಂದು ಸರ್ಕಾರ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಹಲವಾರು ಆಶ್ವಾಸನೆಗಳು ಕೊಡ್ತಕ್ಕಂಥದ್ದು ಸಹಜ. ಅದರಲ್ಲಿ ಈ ಕಾಂಗ್ರೆಸ್ ಪಕ್ಷದವರು ಈ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಗೆಲ್ಲಿಸಲಿಕ್ಕೆ ಇದೊಂದು ಗ್ಯಾರಂಟಿ ಯೋಜನೆಗಳು, ಪಂಚ ಗ್ಯಾರಂಟಿ ಯೋಜನೆಗಳನ್ನ ತರ್ತೀವಿ ಅಂತಕ್ಕಂಥ ಒಂದು ಭರವಸೆನ ಇಡೀ ರಾಜ್ಯದ ಜನತೆಗೆ 224 ಕ್ಷೇತ್ರದಲ್ಲೂ ಕೊಟ್ಟು ಇವತ್ತು 136 ಸೀಟು ಗೆಲ್ಲೋದಕ್ಕೆ ಅದಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು ಇವತ್ತೆಲ್ಲರಿಗೂ ಕೂಡ ಜಾಹೀರಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇವಾಗ ಅದರ ಸಾಧಕ ಬಾಧಕಗಳನ್ನ ಇವರು ಯೋಚನೆ ಮಾಡ್ತಾ ಕೂತಿದ್ರೆ, ಇವ್ರು ಮೊದಲೇ ಒಂದು ತೀರ್ಮಾನ ತಗೋಬೇಕಾದ್ರೆ ಮ್ಯಾನಿಫೆಸ್ಟೋ ಟೀಮ್ ಏನು ಇವ್ರದಿತ್ತು, ಆ ಟೀಮ್ನಲ್ಲಿ ಇದೆಲ್ಲದರ ಸಾಧಕ ಬಾಧಕ ಚರ್ಚೆ ಮಾಡಿ ಒಂದು ಪ್ರಣಾಳಿಕೆನ ರೆಡಿ ಮಾಡ್ತಕ್ಕಂಥದ್ದು ನಾವೆಲ್ಲ ಗೊತ್ತಿರ್ತಕ್ಕಂಥದ್ದು ಪಕ್ಷಗಳಲ್ಲಿ. ಆದರೆ ಈ ಕಾಂಗ್ರೆಸ್ ಪಕ್ಷದವರು ತಾರಾತೂರಿನಲ್ಲಿ ಆತ್ರವಾಗಿ ಇವತ್ತು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರ್ತೇವೆ ಅಂತಕ್ಕಂಥ ಭರವಸೆನ ರಾಜ್ಯದ ಜನತೆ ಕೊಟ್ಟು ಜನಗಳ ಮತವನ್ನ ಪಡೆದು ಇವಾಗ ಅದನ್ನ ಪರಿಷ್ಕರಣೆ ಮಾಡಬೇಕು, ಕೆಲವ್ರನ್ನ ಕಿತ್ತಾಕ್ಬೇಕು, ಕೆಲವ್ರನ್ನ ಇದರಿಂದ ತೆಗೆದಾಕ್ಬೇಕು ಅಂತ ಆಲೋಚನೆ ಮಾಡ್ತಾ ಇದಾರಲ್ಲ, ಇದು ವಿಪರ್ಯಾಸ. ಇವತ್ತು ಉಪಮುಖ್ಯಮಂತ್ರಿಗಳೇ ಇದನ್ನ ನಾವು ಇದನ್ನ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ಹೇಳಿಕೆ ನೀಡ್ತಾ ಇರ್ತಕ್ಕಂಥದ್ದು. MB ಪಾಟೀಲ್ ಅವರು ಕೂಡ ಇದರಲ್ಲಿ ಹಲವಾರು ಜನ ತೆಗಿಬೇಕು ಅಂತಕ್ಕಂಥ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಇದು ಶೋಚನೀಯ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಒಂದು ಸರ್ಕಾರ ಅದರ ಏನು ಅನುದಾನ ಇದೆ ಅದನ್ನ ಬರೆಸ್ತಕ್ಕಂಥ ಕೆಲಸ. ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್ದು ಇನ್ನೂ ಕೂಡ ಹಣ ಕೊಟ್ಟಿಲ್ಲ. ನಿನ್ನೆನೂ ಕೂಡ ನಾವು ಅದನ್ನ ಪರಿಶೀಲನೆ ನಮ್ಮ ತಾಲೂಕು ಮಟ್ಟದಲ್ಲಿ ಮಾಡಿದ್ವಿ. ಖಂಡಿತ ಈ ತರ ಮಧ್ಯ ಬಿಟ್ಟು ಇವತ್ತು 4-5 ತಿಂಗಳದ ಹಣವನ್ನ ಕೊಡದೇ ಇರತಕ್ಕಂಥದ್ದು ಇದೆಲ್ಲ ನೋಡಿದ್ರೆ ಖಂಡಿತ ಇದನ್ನೊಂದು ಅವರೊಂದು ಪ್ಲಾನ್ ಅನ್ನು ಇಟ್ಕೊಂಡು ಬಜೆಟ್ ನಲ್ಲಿ ಇದೆಲ್ಲನೂ ಕೂಡ ಏನ್ ಅನುದಾನಕ್ಕೆ ಲಭ್ಯತೆನ ಮಾಡ್ಕೊಂಡಿರ್ತಾರೆ ಅದ್ರ ಪ್ರಕಾರ ಇವರೆಲ್ಲರಿಗೂ ಕೂಡ ಇವ್ರು ಕೊಟ್ಟಂತ ಮಾತಿಗೆ ತಕ್ಕಂತೆ ನಡ್ಕೋಬೇಕು ಅಂತ ನಾನಾದ್ರೂ ಕೂಡ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಅದು ಎಲ್ಲರಿಗೂ ಕೂಡ ಜಾಹೀರ್ ಆಗ್ತಾ ಇದೆ. ಇವಾಗ ಅವ್ರು ನಡ್ಕೋತಾ ಇರತಕ್ಕಂಥ ರೀತಿ, ವೇಳೆಗೆ ಸರಿಯಾಗಿ ಪ್ರತಿ ತಿಂಗಳು ಆಗದೆ ಇರತಕ್ಕಂಥದ್ದು ಇದೆಲ್ಲ ನೋಡಿದಾಗ ಇವರು ಚುನಾವಣೆಯಲ್ಲಿ ಗೆಲ್ಲಿಕ್ಕೋಸ್ಕರ ಇದೊಂದು ಅಸ್ತ್ರವಾಗಿ ಮಾಡಿಕೊಂಡು ಇವತ್ತು ಗ್ಯಾರಂಟಿ ಕಾರ್ಡ್ ಅನ್ನ ಪ್ರಿಂಟ್ ಮಾಡಿಸಿ ಎಲ್ಲಾ ಕಡೆ ಹಂಚಿದಂಥದ್ದು ಇದೆಲ್ಲ ನೋಡಿ ಹೆಣ್ಮಕ್ಳ ಮತವನ್ನ ಹಾಕ್ಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಖಂಡಿತ ಅದು ಇವತ್ತು ಅವ್ರಿಗೆ ನೋವಾಗಿ ಕಾಡ್ತಾ ಇರಬೇಕು. ಹಾಗಾಗಿ ಅಲ್ಲಿ ಸಚಿವ ಸಹೋದಯರು ಇದೆಲ್ಲದನ್ನು ಕೂಡ ಹೇಳಿಕೆಯನ್ನ ಒಬ್ಬೊಬ್ಬರಾಗೇ ನೀಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಖಂಡಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಏನು ನೀವು ಪ್ರಣಾಳಿಕೆಯನ್ನು ಹೇಳಿದ್ರ ಚಾಚು ತಪ್ಪದೆ ಅದನ್ನ ಪ್ರತಿ ತಿಂಗಳು ಕೊನೆಗೆ ಆ ಎಲ್ಲರ ಫಲಾನುಭವಿಗಳಿಗೂ ಕೂಡ ಕೊಡುವಂತ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ. ಹೌದು, ನಾಳೆ ವಿಜಯಪುರದಲ್ಲಿ 7-8 ಜಿಲ್ಲೆಗಳ ಒಂದು ಸಮಾಗಮ ನಮ್ಮ ಜನತಾದಳದ ವತಿಯಿಂದ ಏನು ಹಾಸನದಲ್ಲಿ ಮೊನ್ನೆ ಮಾಡಿದ್ವೋ ಅದೇ ರೀತಿಯಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಡಿವಿಷನ್ ವೈಸ್ ನಾವು ಕಾರ್ಯಕರ್ತರನ್ನ ಸಂಘಟನೆ ಮಾಡಿಕೊಂಡು ಕಾರ್ಯಕರ್ತರ ಮುಖಾಂತರ ಇವತ್ತು ಜನತಾದಳ ನೀವೆಲ್ಲ ನೋಡಿದ ರೀತಿಯಲ್ಲಿ ಕಾರ್ಯಕರ್ತರಿಂದನೇ ಜನತಾದಳ ಇರತಕ್ಕಂಥದ್ದು. ಇವತ್ತು ಸನ್ಮಾನ್ಯ ದೇವೇಗೌಡರಾಗ್ಲಿ, ಸನ್ಮಾನ್ಯ ಕುಮಾರಸ್ವಾಮಿ ಅವರಾಗ್ಲಿ, ನಾವೆಲ್ಲರೂ ಕೂಡ ಇವತ್ತು ಕಾರ್ಯಕರ್ತರಿಂದ ಇವತ್ತು ಪಕ್ಷವನ್ನ ಸದೃಢವಾಗಿ ಬೆಳೆಸುವಂತ ಕೆಲಸ ಮಾಡ್ತೀವಿ. ಎಲ್ಲಿದೆ ಜನತಾದಳ ಅಂತ ಹಲವಾರು ಟೀಕೆ ಟಿಪ್ಪಣಿಗಳನ್ನು ಕೂಡ ನಾವು ಕೇಳಿದ್ದೇವೆ. ಆದ್ರೆ ಜನತಾದಳ ಹೆಂಗ್ ಕೆಲಸ ಮಾಡಿದೆ, ಜನತಾದಳ ಕೆಳವರ್ಗದವ್ರಿಗೂ ಕೂಡ ಎಲ್ಲಾ ವರ್ಗದವ್ರನ್ನು ಕೂಡ ಒಟ್ಟಿಗೆ ತಗೊಂಡೋಗೋದು ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಾಗಿರ್ಬೋದು, ದೇವೇಗೌಡರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿರ್ಬೋದು ಹೆಚ್ಚಿನ ಒತ್ತನ್ನ ರೈತರಿಗೆ ಮತ್ತೆ ಬಡವರ ಪರವಾಗಿ ಕೊಟ್ಟಂತ ಕಾರ್ಯಕ್ರಮಗಳೇನಿದೆ ಅದರಿಂದ ಇವತ್ತು ಜನತಾದಳ ಮೂಲೆಯಲ್ಲೂ ರಾಜ್ಯದ ಮೂಲೆಯಲ್ಲೂ ಇದೆ ಅಂತಕ್ಕಂಥದ್ದನ್ನ ನಾವು ಸಾಬೀತುಪಡಿಸ್ತೇವೆ. ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇರ್ಬೋದು, ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಆಗಲಿ ನಮ್ಮ ಪಕ್ಷ ಸದೃಢವಾಗಿ ಎಲ್ಲಾ ಭಾಗದಲ್ಲೂ ಕೂಡ ಹೆಚ್ಚಿನ ಮತವನ್ನು ಪಡೀಲಿಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಈ ಭಾಗ್ಯಗಳಲ್ಲಿ ಅದು ಒಂದು ಅಂಶ. ಯುವಕರಿಗೆ ಉದ್ಯೋಗ ಕೊಡ್ಲಿಕ್ಕಾಗದೆ ಅವರಿಗೆ ಒಂಥರ ಸ್ಟೈಫಂಡ್ ತರ ದುಡ್ಡು ಕೊಡ್ಲಿಕ್ಕೆ ಹೊರಟ್ರು. ಇವರು ದುಡ್ಡು ಕೊಟ್ರೆ ಉಪಯೋಗ ಆಗಲ್ಲ. ವಿದ್ಯಾರ್ಥಿಗಳು ಏನಾಗಿದೆ ಇವತ್ತು ನಿರುದ್ಯೋಗಿಗಳು ಏನಿದ್ದಾರೆ
ಅವ್ರಿಗೆ ಒಂದು ಉದ್ಯೋಗ ಕೊಟ್ರೆ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಅವ್ರು ಬದುಕ್ತಾರೆ. ಇವರು ಬರೀ 3,000 ಕೊಡ್ತೀವಿ ಅಂತಂದ್ರೆ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಸ್ವಾಮಿ ರಾಜ್ಯದಲ್ಲಿ? 2,80,000ದಿಂದ 3 ಲಕ್ಷ ಜನ ಅಷ್ಟೇ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ? ವರ್ಷಕ್ಕೆ 8,40,000 ಜನ ಗ್ರಾಜುಯೇಟ್ ಮುಗಿಸ್ಕೊಂಡು ಹೊರಗೆ ಬರ್ತಾರೆ ರಾಜ್ಯದಲ್ಲಿ. ಆದ್ರೆ ಇಲ್ಲಿ 3 ಲಕ್ಷ ಜನ ರಾಜ್ಯದಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂದ್ರೆ ಇದು ಒಂಥರ ಶೋಚನೀಯ. ಖಂಡಿತ ಇವತ್ತು ಅವ್ರಿಗೆ ನೀವು 3,000 ಕೊಡೋದು ಯಾವುದಕ್ಕೂ ಅಲ್ಲ. ಅದು 3,000 ಅವ್ರು ಯಾರು ಕೂಡ ನಿಮ್ಮಿಂದ ಬಯಸ್ತಾ ಇಲ್ಲ. ನಿಮ್ಮಿಂದ ಅವ್ರಿಗೆ ಅವರ ವಿದ್ಯೆಗೆ ತಕ್ಕಂತ ಉದ್ಯೋಗವನ್ನ ಅವರು ಬಯಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೀವು ಆಲೋಚನೆ ಮಾಡಿ. ಇಂಡಸ್ಟ್ರೀಸ್ ಎಲ್ಲದಕ್ಕೂ ಕೂಡ ನೀವು ಒತ್ತನ್ನು ಕೊಟ್ಟು ಬೇರೆ ಬೇರೆ ಕಂಪನಿಗಳ ಮುಖಾಂತರ ಅವರಿಗೆ ಕೆಲಸ ಕೊಡಿಸ್ತಕ್ಕಂಥದ್ದು. ಮತ್ತೆ ಇವತ್ತೇನು ಖಾಲಿ ಹುದ್ದೆಗಳಿದೆ, ಇವತ್ತು ರಾಜ್ಯದಲ್ಲಿ ಸುಮಾರು 2,80,000ಕ್ಕಿಂತ ಹೆಚ್ಚು ಖಾಲಿ ಹುದ್ದೆಗಳೇನಿದೆ ಅವೆಲ್ಲ ಭರ್ತಿ ಮಾಡೋದ್ರ ಮುಖಾಂತರ ಈ ತರ ನಿರುದ್ಯೋಗ ಸಮಸ್ಯೆನ ನಿವಾರಣೆ ಮಾಡ್ಲಿಕ್ಕೆ ನೋಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರವನ್ನ ಒತ್ತಾಯ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.